ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡಿ ಅದ್ಗೆ, ಇವರಿಬ್ರು ಸೇರಿ ಲಾಕರ್ ಕೀನ ಕದ್ದಿಟ್ಟಿದ್ದಾರೆ. ಕೇಳಿದ್ರೆ ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ ಮಗಳ ಸಪೋರ್ಟ್ ಬೇರೆ. ಹೌದು, ನಮ್ಮನೆ ಲಾಕರ್ ಕೀ ವಿಷಯ ನಿಮ್ಗೆ ಯಾಕೆ? ಶಬ್ಬಾಷ್ ಅಮ್ಮ. ನೋಡು ನಂದಿನಿ, ಕಮಲಮ್ಮ, ರೂಪ ಹಾಗೆ ಭೈರವಿ ಹತ್ರ ನೆಟ್ಟಿಗಿದ್ರೆ ಮಾತ್ರ ನೀನು ಈ ಮನೇಲಿರ್ತೀಯ. ಇಲ್ಲ ಅಂದ್ರೆ ಮನೆ ಬಿಟ್ಟು ಓಡಿಸ್ತೀನಿ. ನಿನ್ನನ್ನ ನಾನು ಈ ಮನೆಗೆ ಕರ್ಸಿದ ಉದ್ದೇಶ ಆದ್ರೂ ಏನು, ನೀನ್ ಮಾಡ್ತಿರೋದಾದ್ರೂ ಏನು? ನಿಂದು ಜಾಸ್ತಿ ಆಯ್ತು. ಅತಿ ಆದ್ರೆ ಅಮೃತನೂ ವಿಷ ಆಗತ್ತೆ. ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊ. ಇವಾಗೇನ್ ಮಾಡ್ತ್ಯಾ? ಇವಾಗೇನ್ ಮಾಡ್ತ್ಯಾ? ಇವಾಗೇನ್ ಮಾಡ್ತ್ಯಾ? ಏನ್ ಮಾಡ್ತ್ಯಾ? ಇವಾಗೇನ್ ಮಾಡ್ತ್ಯಾ? ಏನ್ ಮಾಡ್ತ್ಯಾ? ಇವಾಗೇನ್ ಮಾಡ್ತ್ಯಾ? ಏನ್ ಮಾಡ್ತ್ಯಾ? ಏನ್ ನನ್ ಮುದ್ದು ಬಂಗಾರ. ಹೆಂಗೆ ನಾವು? ಸೂಪರ್ ನೀನು. ಯಾವ್ದಕ್ಕೂನು ಈ ವಿಷಯನೆಲ್ಲ ನಾನೇ ರಾವಣ್ಗೆ ಮೊದಲು ಹೇಳ್ಬಿಡ್ತೀನಿ. ಅದೇ ಬೆಟರು. ಹೇಳ್ ಕಲ್ಪನಾ. ಹಾಯ್ ಸರ್. ಸರ್, ಅದು ಈ ನಂದಿನಿ ಬರ್ತಾ ಬರ್ತಾ ತುಂಬಾ ತರಲೆ ಆಗ್ತಿದ್ದಾರೆ. ಯಾಕೆ, ಏನಾಯ್ತು? ಅದೇ ಸರ್, ಇವತ್ ನನ್ ರೂಮಿಗೆ ಬಂದು ಶಿವಗಾಮಿ ಲಾಕರ್ ಅಲ್ಲಿರೋ ಒಡವೆನೆಲ್ಲ ತೆಕ್ಕೊಡು ಅಂತ ಹೇಳಿದ್ರು. ನಾನು ತೆಕ್ಕೊಡಕ್ಕಾಗಲ್ಲ ಅಂತ ಅಂದೆ. ಇಲ್ಲ, ನೀನ್ ತೆಕ್ಕೊಡ್ಲೇಬೇಕು ಅಂತ ದಬಾಯಿಸಕ್ ಶುರು ಮಾಡಿದ್ರು. ನನಗೆ ಅವರು ಲಾಕರ್ ಕೀ ಎಲ್ಲ ಎಲ್ಲಿಟ್ಟಿದ್ದಾರೆ ಏನು ಒಂದು ಗೊತ್ತಿಲ್ಲ ಅಂತ ಹೇಳ್ದೆ. ಅದಕ್ಕೆ ನಾನೇ ಲಾಕರ್ ಕೀ ತೆಕ್ಕೊಡ್ತೀನಿ, ನಾನು ಹೋಗ್ಬಿಟ್ಟು ತಗೊಂಡ್ರೆ ಮನೆಯವ್ರಿಗೆಲ್ಲ ಡೌಟ್ ಬರುತ್ತೆ. ಅದೇ ನೀನೇನಾದ್ರೂ ಅದನ್ನ ತೆಗೆದುಕೊಟ್ರೆ ಯಾರಿಗೂ ಡೌಟ್ ಬರಲ್ಲ ಅಂತ ಹೇಳಿ ಕೀ ತಗೊಂಡ್ ಬರಕ್ಕೆ ಅಂತ ಹೋದ್ರು. ಅಲ್ಲಿ ನೋಡಿದ್ರೆ ಕೀ ಇಲ್ವಂತೆ. ಅದಕ್ಕೆ ಹೋಗಿ ಕಮಲಮ್ಮ, ರೂಪ ಅದನ್ನೆಲ್ಲೋ ಕದ್ದಿದ್ದಾರೆ ಅಂತ ಅವ್ರ ಮೇಲೆ ಜಗಳ ಮಾಡ್ತಾ ಇದ್ರು. ಅದೇ ಟೈಮ್ಗೆ ಭೈರವಿ ಬಂದ್ಲು. ನಮ್ಮನೆ ಲಾಕರ್ ವಿಷಯ ನಿಮ್ಗೆ ಯಾಕೆ ಅಂತ ಕೇಳಕ್ ಶುರು ಮಾಡಿದ್ಲು. ದೊಡ್ಡ ರಾಮಾಯಣ ಆಗ್ತಿದೆ ಸರ್. ಭೈರವಿ ಇದೇ ತರ ಮಾಡ್ತಿದ್ರೆ ಪೊಲೀಸರನ್ನ ಮನೆಗ್ ಕರೆಸ್ತೀನಿ ಅಂತ ಹೇಳಿದ್ಲು. ನಾಯಿನ ಎಂತ 5 ಸ್ಟಾರ್ ಹೋಟ್ಲಿಗೆ ತಿನ್ನೋದಿಕ್ಕೆ ಅಂತ ಕರ್ಕೊಂಡು ಹೋದ್ರು, ಅದು ಕಸದ ಬುಟ್ಟಿಲ ತಿನ್ನೋದಕ್ಕೆ ಹೋಗೋದು. ಅವಳಲ್ಲಿ ಬಂದಿರೋ ಉದ್ದೇಶ, ಮಾಡ್ತಿರೋ ಕೆಲಸ ಇದು. ಯಾಕೋ ತುಂಬಾ ಅತಿಯಾಗಿ ಬಿಹೇವ್ ಮಾಡ್ತಾರೆ ಸರ್. ಅವ್ರನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಸರ್. ಭೈರವಿ ತುಂಬಾನೇ ಇಂಟೆಲಿಜೆಂಟ್. ಅಲ್ಲ, ನನ್ನನ್ನೇ ಎಷ್ಟೊಂದ್ಸಲ ದಬಾಯಿಸಿದಾಳೆ. ನಿನ್ ಟ್ರಾನ್ಸ್ಪೋರ್ಟ್ ಕಂಪನಿನ, ಫ್ಯಾಕ್ಟ್ರಿನ ಯಾಕೆ ಈ ರೀತಿ ಮಾಡ್ದೆ, ಯಾಕೆ ಡಿಸಿಷನ್ ತಗೊಂಡೆ? ನೀನ್ ಬರೀ ಗಾರ್ಡಿಯನ್ ಅಷ್ಟೇ, ಓನರ್ ನಾನು. ನನ್ನನ್ ಕೇಳೇ ಈ ತರ ಡಿಸಿಷನ್ಸ್ ಎಲ್ಲ ತಗೋಬೇಕು ಅಂತ ನನಗೆ ಹೇಳ್ತಾ ಇದ್ಲು. ಅದ್ರಲ್ಲಿ ಇವಳು ಬಂದು ಈ ತರ ಎಲ್ಲ ಮಾಡಿದ್ರೆ, ಆಮೇಲೆ ಅವಳು ಪೊಲೀಸರನ್ನ ಮನೆಗ್ ಕರ್ಸಿದ್ರೆ ಏನ್ ಸರ್ ಕತೆ? ನೋಡಿ ಸರ್, ನೀವೇ ಏನಾದ್ರೂ ಮಾಡಿ ಈ ನಂದಿನಿ ಅವ್ರನ್ನ ಮ್ಯಾನೇಜ್ ಮಾಡ್ಬೇಕು. ನನಗೆ ಇಬ್ಬರನ್ನೂ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಸರ್. ಯು ಡೋಂಟ್ ವರಿ, ಕಾಲ್ ಮಾಡಿ, ನಾನು ಫೋನ್ ಮಾಡ್ತೀನಿ. ನೀನ್ ಹೇಳಿದ ಸರಿನೇ ಕಲ್ಪನಾ. ಭೈರವಿ ಸಾಮಾನ್ಯದ ಮಗು ಅಲ್ಲ, ಶಿವಗಾಮಿ ಅಷ್ಟೇ ಡೇಂಜರಸ್. ನಂದಿನಿನ ನಾನ್ ನೋಡ್ಕೊಳ್ತೀನಿ. ಆಯ್ತು ಸರ್.
ಹೇಳ್ತಿರೋ ಕೆಲಸ ಒಂದು, ಇವಳು ಮಾಡ್ತಿರೋ ಕೆಲಸನೇ ಒಂದು. ಯಾವುದು ಅರ್ಥನೇ ಮಾಡ್ಕೋತಿಲ್ವಲ್ಲ. ಹಲೋ, ಏನ್ ಪ್ರಾಬ್ಲಮ್ ನಿಂತು? ಕಲ್ಪನಾ ಹತ್ರ ಏನ್ ಕೇಳ್ದೆ ನೀನು? ಸರ್ ಅದು ಅಲ್ಲಿ ನೀನು ಹೋಗಿರೋದು ಏನಕ್ಕೆ? ಮಾಡ್ತಾ ಇರೋ ಕೆಲಸ ಏನು? ಕೂಲಿ ಮೆಂಟಾಲಿಟಿ ಬಿಟ್ಟು ಓನರ್ ಮೆಂಟಾಲಿಟಿಗೆ ಬಾ. ಚೈನಾದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಳಿದಂತೆ, ಕೋತಿ ಮುಂದೆ 2 ಬಾಳೆಹಣ್ಣಿಟ್ಟು 1 ಲಕ್ಷ ರೂಪಾಯಿ ಕ್ಯಾಶ್ ಇಟ್ರೆ ಆ ಕೋತಿ 2 ಬಾಳೆಹಣ್ಣು ತಗೊಳ್ತಂತೆ. ಅದು ಗೊತ್ತಿಲ್ಲ, 1 ಲಕ್ಷ ಕ್ಯಾಶ್ ತಗೊಂಡ್ರೆ ಬಾಳೆಹಣ್ಣು ತೋಟನೇ ತಗೋಬೋದು ಅಂತ. ನಿಂದು ಕೋತಿ ಮೆಂಟಾಲಿಟಿ ಆಯ್ತು. ಈ ಚಿಲ್ಲರೆ ಬುದ್ಧಿನೆಲ್ಲ ಅಲ್ಲಿಗೆ ತೋರಿಸ್ಬೇಡ. ನೀನಲ್ಲಿ ಮಾಡೋ ತಪ್ಪುಗಳೆಲ್ಲ ನನಗೆ ಎಫೆಕ್ಟ್ ಆಗ್ತಾ ಇದೆ. ಆ ರೂಪ ಕಮಲಮ್ಮನ್ನ ಯಾಮಾರಿಸಷ್ಟು ಭೈರವಿನ ಯಾಮಾರಿಸೋದು ಅಷ್ಟು ಸುಲಭ ಅಲ್ಲ. ಸಾರಿ ಸರ್, ನನ್ನ ಕಡೆಯಿಂದ ತಪ್ಪಾಗಿದೆ. ಇನ್ ಮುಂದೆ ಈ ಥರ ಆಗಲ್ಲ. ನಿನಗೆ ಒಡವೆಗಳು ಬೇಕಂದ್ರೆ, ಬಟ್ಟೆ ಬೇಕಂದ್ರೆ ನನಗೆ ಕಾಲ್ ಮಾಡು. ನಿನಗೆ ಮುಜುಗರ ಆದ್ರೆ ನನಗೆ ಮೆಸೇಜ್ ಮಾಡು. ನೀನು ನಮ್ಮ ಹುಡುಗಿ, ನಾನು ಅರೇಂಜ್ ಮಾಡ್ತೀನಿ. ಚಿನ್ನ ತೆಗಿಯಕ್ಕೆ ಹೋದವರು ಮಣ್ಣು ತಿನ್ಬಾರ್ದು. ನಿನ್ ಫೋಕಸ್ ಏನಿದ್ರು ಶಿವಗಾಮಿ ಹೆಸರನ್ನ ಹಾಳು ಮಾಡೋದು. ಶಾಂಭವಿ ಎಜುಕೇಶನಲ್ ಟ್ರಸ್ಟು ಮತ್ತೆ ಫ್ಯಾಕ್ಟರಿ ಲಾಸ್ ಆಗಿ ಅವ್ರಿಗೆ ನಷ್ಟದಲ್ಲಿ ನಡೆಸಕ್ಕಾಗದೆ ನಮ್ಮ ಕೈಗೆ ಬರೋ ಹಾಗೆ ಮಾಡೋದು. ಇಷ್ಟು ಮಾಡು. ನೀನು ಇಂಡಿಯಾದಲ್ಲಿ ತಿಂಡಿ ತಿಂದು ಇಂಡೋನೇಷ್ಯಾದಲ್ಲಿ ಮಧ್ಯಾಹ್ನ ಊಟ ಮಾಡೋ ಹಾಗೆ ಮಾಡ್ತೀನಿ. ಆಯ್ತು ಸರ್, ನಾನು ಮತ್ತೆ ಮ್ಯಾನೇಜರ್ನ ಮತ್ತೆ ಸ್ಕೂಲ್ ಇನ್ಚಾರ್ಜ್ನ ಕರೆದು ಮಾತಾಡ್ತೀನಿ. ಆಯ್ತು. ಈ ನಂದಿನಿಗಷ್ಟು ಹೇಳಿದ್ರು ತುಂಬಾ ತರಲೆ ಮಾಡ್ತಾನೆ ಇರ್ತಾಳೆ. ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ನಮಸ್ತೆ ಗುರುಜಿ, ಕೂತ್ಕೊಳ್ಳಿ. ಕೂತ್ಕೋ. ಯಾಕೆ ರಾವಣ್, ಏನೋ ಟೆನ್ಷನ್ನಲ್ಲಿರೋ ಹಾಗಿದೆ? ಶಿವಗಾಮಿ ನನ್ನ ಕಸ್ಟಡಿನ ತಪ್ಪಿಸ್ಕೊಂಡಿದ್ದಾಳೆ ಗುರುಜಿ, ಅದೇ ನನ್ನ ಟೆನ್ಷನು. ಏನು? ಶಿವಗಾಮಿ ನಿನ್ನ ಕಸ್ಟಡಿಯಿಂದ ತಪ್ಪಿಸ್ಕೊಂಡಿದ್ದಾಳ? ಅಲ್ಲ, ಅಷ್ಟು ಸುಲಭವಾಗಿ ನೀನು ಅವಳನ್ನ ಬಿಡಲ್ವಲ್ಲ? ಕಾವಲ್ ಕಾಯೋದಕ್ಕೆ ಸರಿಯಾದ ವ್ಯಕ್ತಿನ ಹಾಕಿರ್ಲಿಲ್ವಾ? ಅಲ್ಲೇ ಗುರುಜಿ, ಅಲ್ಲೇ ಒಂದು ಹೆಚ್ಚು ಕಮ್ಮಿ ಆಗಿರೋದು. ಸದ್ಯಕ್ಕೇನು ವಿಚಾರಿಸ್ಕೊಳಕ್ ಹೋಗಿಲ್ಲ. ಅವಳು ಸಿಗ್ಲಿ ಅಂತ ಕಾಯ್ತಾ ಇದ್ದೆ. ಸಿಕ್ಕದ ಮೇಲೆ ಅವ್ರ ವಿಷಯ ನೋಡ್ಕೊಳ್ತೀನಿ. ಮುಂದಾಲೋಚನೆ ಇಲ್ಲದೆ ಯಾವ ಕೆಲಸನೂ ಮಾಡೋನಲ್ವಲ್ಲ ನೀನು.